ತುರುವೇಕೆರೆಯಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ವಲ್ಲ ಗುರು. ಇದು ಬಡಗರಹಳ್ಳಿ ಅಂತ ದೆಬ್ಬೆಘಟ್ಟ ರೋಡಲ್ಲಿ ಕಾಣಿಸ್ತು. ಬರ್ತಾ ನನಗೆ ಅಂದವೇ ಏನು ಕಾಣಿಸ್ತಪ್ಪ ಅಂದರೆ, ಬನ್ನಿ ತೋರಿಸ್ತೀನಿ. ಈ ಬೋರ್ಡ್ ಪಕ್ಕನೇ ನನಗಿಲ್ಲೊಂದು ದೊಡ್ಡದಾಗಿರೋಂಥ ಕಲ್ಯಾಣಿ ಕಾಣಿಸ್ತು ಗುರು. ಏನು ಸಖತ್ತಾಗಿದೆ ನೋಡಿ. ಇದು ಕಲ್ಯಾಣಿ ರೋಡ್ ಸೈಡಲ್ಲೇ ಇದೆ. ಯಾವುದೋ ಸಣ್ಣ ಗುಡಿ ಥರನೋ ಏನೋ ಇದೆ, ಅದ್ರ ಪಕ್ಕನೇ ಇದೆ ದೊಡ್ಡ ಕಲ್ಯಾಣಿ. ಪರವಾಗಿಲ್ಲ, ಇಲ್ಲೆಲ್ಲ ಗಿಡ ಗಂಟೆ ಬೆಳೆದಂಗೆ ಕ್ಲೀನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಆದರೂ ಇದರಲ್ಲಿ ಒಂದು ಚೂರು ನೀರೇ ಇಲ್ಲ ಗುರು. ಈ ಗ್ರಾಮ ಪಂಚಾಯತಿಯವರು ಅಥವಾ ಯಾರಾದರೂ ಇದಕ್ಕೆ ಹೇಮಾವತಿ ಚಾನಲ್ ನೀರು ಅಥವಾ ಯಾವ್ದಾರೋ ಬೋರ್ವೆಲ್ ನೀರು ಸೋರ್ಸ್ನ ತಂದು ತುಂಬಿಸ್ಬಿಟ್ರೆ ಏನು ಸಖತ್ತಾಗಿರುತ್ತಲ್ವ. ನೋಡಿ ಏನು ಸಖತ್ತಾಗಿ ಕಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಏನು ಮಸ್ತಾಗಿ ಕಟ್ಟಿದ್ದಾರೆ ಅಂದರೆ, ಅಲ್ಲಿಂದ ಕೆಳಗೆ ಹೋಗೋ ತನಕ ಫುಲ್ಲು ಮೆಟ್ಲಿದೆ, ಆ ಲೆವೆಲಿಗೆ ಮಾಡಿದ್ದಾರೆ. ಏನಪ್ಪ ಅಂದ್ರೆ, ಈಗ ನಮ್ಮ ಕಡೆ ಬೋರ್ವೆಲ್ಲಲ್ಲೇ ನೀರು ಸಿಗ್ತಿಲ್ಲ ಆಯಿತಾ. 500-600 ಅಡಿ ಕೊರೆದ್ರೂ ನೀರು ಸಿಗ್ತಾಯಿಲ್ಲ. ಅಂಥದ್ರಲ್ಲಿ ಇದೊಂದು 60 ಅಡಿ ಆಳ ಇರ್ಬೋದು, ಇದರಲ್ಲೆಲ್ಲಿ ನೀರು ಬರುತ್ತೆ ನೋಡಿ. ಗ್ರಾಮ ಪಂಚಾಯತಿಯವರು ಅಥವಾ ಯಾರಾದರೂ ಇದಕ್ಕೆ ಒಂದು ನೀರಿನ ಸೋರ್ಸ್ ಬರೋಂಗೆ ಮಾಡಿ, ಒಂದು ಚಾನಲ್ ನೀರು ಅಥವಾ ಯಾವ್ದಾರ ಬೋರ್ವೆಲ್ಲಿಂದ ನೀರು ಬರೋಂಗೆ ಮಾಡಿದ್ರೆ ಸೂಪರಾಗಿರುತ್ತೆ. ನೀರು ತುಂಬಿಸಿದ್ಮೇಲೆ ಸುತ್ತ ಒಂದು ಕಾಂಪೌಂಡ್ ಯಾರು ಕಟ್ಟಿಸ್ಬಿಟ್ರೆ ಗ್ರಾಮ ಪಂಚಾಯತಿಯವರು ಇನ್ನೂ ಮಸ್ತಾಗಿರುತ್ತೆ. ಜಾನುವಾರುಗಳು ಅಥವಾ ಮಕ್ಕಳು ಯಾರು ಬಂದು ಬೀಳೋದಿಲ್ಲ. ಸೊ ಅದೊಂದು ಸೇಫ್ಟಿ ಮೆಷರ್ ಮಾಡಬೇಕಾಗತ್ತೆ. ಇಲ್ಲೇ ಪಕ್ಕದಲ್ಲೇ ಕೆರೆ ಐತೆ ಗುರು. ಆ ಕೆರೆ ನೀರಿನಲ್ಲಿ ಬರೋಂಗೆ ಮಾಡಿದ್ರು ಸಖತ್ತಾಗಿರುತ್ತೆ.